ಪಾಕಿಸ್ತಾನದ ಸೇನೆ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು. ಈ ದಾಳಿಯನ್ನು ಭಾರತ ಮಾಡಿಸಿದೆ ಅಂತ ಪಾಕಿಸ್ತಾನ ಆರೋಪ ಮಾಡಿತ್ತು. ಭಾರತದ ಕೈವಾಡದ ಬಗ್ಗೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ಭಾರತ ಈಗ ತಿರುಗೇಟು ಕೊಟ್ಟಿದೆ. ಪಾಕಿಸ್ತಾನ ಸೇನೆಯ ಅಧಿಕೃತ ಹೇಳಿಕೆಯನ್ನು ನಾವು ನೋಡಿದ್ದೀವಿ. ವಜಿರಿಸ್ತಾನದಲ್ಲಿ ನಡೆದಂತಹ ದಾಳಿಗೆ ಭಾರತವೇ ಕಾರಣ ಅಂತ ಪಾಕಿಸ್ತಾನ ಹೇಳಿದೆ. 13 ಭದ್ರತಾ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ, 24 ಮಂದಿ ಗಾಯಗೊಂಡಿದ್ದಾರೆ. ಈ ದಾಳಿಗೆ ಭಾರತ ಹೊಣೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನ ಸೇನೆಯ ಈ ಹೇಳಿಕೆ ಖಂಡನೀಯ. ನಾವು ಈ ಹೇಳಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ ಅಂತ ಪಾಕಿಸ್ತಾನಕ್ಕೆ ಭಾರತೀಯ ವಿದೇಶಾಂಗ ಸಚಿವಾಲಯ ತಿರುಗೇಟು ಕೊಟ್ಟಿದೆ. ಇನ್ನು ಏನಿದು ದಾಳಿ ಘಟನೆ ಅಂತ ನೋಡೋದಾದರೆ, ಪಾಕಿಸ್ತಾನದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿತ್ತು. ಅಂದರೆ ಯಾವ ರೀತಿಯಾಗಿ ಪುಲ್ವಾಮಾದಲ್ಲಿ ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡಲಾಗಿತ್ತು, ಅದೇ ರೀತಿಯಲ್ಲಿ ಒಂದು ಜೀಪ್ನಲ್ಲಿ ಕುಳಿತು ಒಬ್ಬ ವ್ಯಕ್ತಿ ಪಾಕಿಸ್ತಾನದ ಒಂದು ಆರ್ಮಿ ವೆಹಿಕಲ್ಗಳಿಗೆ ತನ್ನ ಗಾಡಿಯನ್ನು ಡಿಕ್ಕಿ ಹೊಡೆದು ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ವಜಿರಿಸ್ತಾನ್ ಜಿಲ್ಲೆಯಲ್ಲಿ ನಡೆದಿದ್ದಂತಹ ಒಂದು ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 13 ಜನ ಪಾಕಿಸ್ತಾನದ ಮಿಲಿಟರಿ ಸಿಬ್ಬಂದಿಗಳು ಸಾವನ್ನಪ್ಪಿದ್ರು. ಆತ್ಮಾಹುತಿ ಬಾಂಬ್ ಇದ್ದಂತಹ ಒಂದು ವಾಹನ ಮಿಲಿಟರಿ ಬೆಂಗಾವಲು ಪಡೆಯ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಪರಿಣಾಮ ಬಾಂಬ್ ತೀವ್ರವಾಗಿ ಸ್ಫೋಟ ಆಗಿತ್ತು. ಈ ದಾಳಿಯಲ್ಲಿ 13 ಜನ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ರು, 24 ಜನರಿಗೆ ಗಾಯಗಳಾಗಿತ್ತು. ಉಸುದ್ ಅಲ್ ಹರ್ಬ್ ಅನ್ನುವಂತಹ ಒಂದು ಸಂಘಟನೆ ಈ ಒಂದು ದಾಳಿ ಏನಿತ್ತು, ಈ ದಾಳಿಯ ಹೊಣೆ ಹೊತ್ಕೊಂಡಿತ್ತು. ಆದರೆ ದಾಳಿಯ ಹಿಂದೆ ಭಾರತದ ಪಾತ್ರ ಇದೆ, ಕೈವಾಡ ಇದೆ ಅಂತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಂಭೀರ ಆರೋಪ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟಿದೆ. ನಾವು ಈ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಉತ್ತರ ಕೊಟ್ಟಿದೆ.